ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊದಲಿಗೆ ನಾನು ಕಿತ್ತಳೆ ಹಣ್ಣಿನ ಸಿಪ್ಪೆಯ ತಂಬುಳಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ. ಸೊ ತುಂಬಾ ಟೇಸ್ಟಿ ಹಾಗೂ ಆರೋಗ್ಯಕ್ಕೂ ಸಿಟ್ರಸ್ ಫ್ರೂಟ್ ಇದ್ದು ತುಂಬಾ ಒಳ್ಳೆಯದು. ಸೊ ಈಗ ಬನ್ನಿ ನೋಡೋಣ. ಕಿತ್ತಳೆ ಹಣ್ಣು ಸೀಸನ್ ಕೂಡ ಈಗ ಒಂದಷ್ಟು ಸಿಪ್ಪೆಗಳನ್ನ ಇಟ್ಕೊಂಡು ಚಿಕ್ಕದಾಗಿ ಹೆಚ್ಕೋಬೇಕು. ಸೊ ಹೆಚ್ಕೊಂಡಾದಮೇಲೆ ಅದನ್ನು ನಾವು ಚಿಕ್ಕದಾಗಿ ಈ ಥರ ಹೆಚ್ಕೊಂಡಾದಮೇಲೆ ನಾವು ಅದನ್ನು ತುಪ್ಪದಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಹುರ್ಕೊಳ್ಳೋದರ ಜೊತೆಗೆ ನಾವು ಒಂದು ಮೆಣಸನ್ನು ಹಾಕ್ಕೋಬೇಕು, ಕೆಂಪು ಮೆಣಸನ್ನು ಖಾರಕ್ಕೆ ತಕ್ಕಷ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ತುಪ್ಪದಲ್ಲಿ ಹುರಿದ್ರೆ ಅರೋಮ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಸೊ ಈ ಥರ ನೀವು ಪ್ರಿಪೇರ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು ಬಾಡೋ ತನಕ. ಮತ್ತು ಮಿಕ್ಸರ್ ಜಾರಿಗೆ ತೆಂಗಿನ ತುರಿ ಅರ್ಧ ಕಪ್, ಹಾಗೆ ಹುರಿದಿರೋಂಥ ಮೆಣಸು, ಕಿತ್ತಳೆ ಹಣ್ಣಿನ ಸಿಪ್ಪೆ, ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಅದಾದಮೇಲೆ ಅದನ್ನು ಪಾತ್ರೆಗೆ ಬಗ್ಗಿಸಿ ಒಂದು 2-3 ಸೊಟ್ಟಿಗೆ ಆಗುವಷ್ಟು ಮಜ್ಜಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕಿದರೆ ತಂಬುಳಿ ರೆಡಿ ಆಗುತ್ತೆ. ಹಾಗೆ ನಾನು ವೀಕೆಂಡಲ್ಲಿ ಕಾಂತಾರ ಪಿಕ್ಚರ್ಗೆ ಒಬ್ಬಳೇ ಹೋಗಿದ್ದೆ, ಯಾಕಂದರೆ ಮಗು ಸಣ್ಣವನ ಹಾಗಾಗಿ ನಾನು ಮಗುವನ್ನು ಹಸ್ಬೆಂಡ್ ಹತ್ರ ಬಿಟ್ಟು ಹೋಗಿದ್ದೆ. ಸೊ ಸೆಕೆಂಡ್ ಶೋಗೆ ಹಸ್ಬೆಂಡ್ ಹೋದರು, ಹಾಗಾಗಿ ಕ್ಯಾಬ್ ಮಾಡ್ಕೊಂಡು ಹೋದೆ. ಕಾರ್ ತೊಗೊಂಡು ಹೋಗ್ಬೋದಿತ್ತು, ಬಟ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕ್ಯಾಬಲ್ಲಿ ಹೋಗಿ ಬರ್ಬೋದು ಅಂತ ಹೇಳಿಬಿಟ್ಟು ಕ್ಯಾಬಲ್ಲಿ ಹೋಗಿ ಬಂದಿದ್ದು. ಸೊ ಒಂದು ಶೋಗೆ ಹಸ್ಬೆಂಡು, ಒಂದು ಶೋಗೆ ನಾನು, ಆ ಥರ ಹೋಗಿದ್ದು. ಮೋಸ್ಟ್ಲಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡುವಾಗ ದೀಪಾವಳಿ ಕಳೆದುಬಿಟ್ಟು ಒಂದು ತಿಂಗಳೇ ಆಗಿರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ನಿಮಗೆ ಅಂದರೆ ನನಗೆ ಟೈಮು ಸಾಕಾಗಲ್ಲ. ಆಮೇಲೆ ಮಧ್ಯದಲ್ಲಿ ಊರಿಗೆ ಹೋಗಿ ಬಂದ್ವಿ, ಹಾಗೆ ಸುಮಾರು ಕೆಲಸಗಳಿತ್ತು. ಸೊ ಹಾಗೆ ನಾನು ಕಾಂತಾರ ಮೂವಿನ ಹಾಗೆ ನೋಡಿದೆ. ಸೊ ಎಸ್, ಮತ್ತು ಈಗ ಬ್ಲಾಗ್ ಹಾಕೋದನ್ನು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ, ಯಾಕಂದರೆ ಕೆಲಸಗಳೇ ಇರುತ್ತೆ ಜಾಸ್ತಿ, ಬೇರೆ ಕೆಲಸಗಳಿರುತ್ತೆ. ಹಾಗಾಗಿ ನನಗೆ ಬ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ವಾಯ್ಸ್ ಕೊಡುವಾಗಲೇ ಆಲ್ಮೋಸ್ಟ್ 1 ತಿಂಗಳಾಗಿತ್ತು ಮೋಸ್ಟ್ಲಿ. ಸೊ ಎಸ್, ಮಗ ಸಣ್ಣವನಲ್ವ, ಹಾಗೆ ಕಾಂತಾರ ನೋಡಬೇಕು ಅಂತ ಇತ್ತು. ಟಿ ವಿಯಲ್ಲಿ ಅಥವಾ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ, ಇದು ಜಿಯೋ ಸ್ಟಾರಲ್ಲಿ ಯಾವುದ್ರಲ್ಲಾದರೂ ಬರೋದು ತುಂಬ ಲೇಟ್ ಆಗುತ್ತೆ. ಕಾಂತಾರ ಅಂದರೆ ಅದು ಇನ್ನೂ ಓಡ್ತಾ ಇದೆ, ಅದು 1 ತಿಂಗಳು 2 ತಿಂಗಳು ಎಷ್ಟು ಹೋಗುತ್ತಲ್ವ. ಹಾಗಾಗಿ ನಮಗಿಬ್ರಿಗೂ ನೋಡಬೇಕು ಅಂತ ಇತ್ತು. ತುಂಬ ಚೆನ್ನಾಗಿದೆ ಅಂತ ಅಂದರೆ ನಮಗೆ ಕೆಲವೊಂದು ಕನೆಕ್ಟ್ ಆಗುತ್ತೆ, ನಾವು ಕರಾವಳಿ ಭಾಗದವರು ಆಗಿರೋದ್ರಿಂದ ನಮಗೆ ಕೆಲವೊಂದು ಕನೆಕ್ಟ್ ಆಗುತ್ತೆ. ಹಾಗಾಗಿ ನೋಡಬೇಕು ಅಂತ ಇತ್ತು. ಹಾಗೆ ಏನು ಮಾಡಿದ್ವಿ ಅಂತೇಳಿ ನಾನು ಫಸ್ಟ್ ಹೋಗಿ ಬಂದೆ ನಾನು ಒಬ್ಬಳೇ. ಮಗನನ್ನು ಬಿಟ್ಟು ಅವನಿಗೆಲ್ಲ ತಿನ್ನೋಕ್ಕೆಲ್ಲ ರೆಡಿ ಮಾಡಿ, ಅಂದರೆ ಹಸ್ಬೆಂಡ್ ಕೊಡ್ತಾನೆ, ಮತ್ತು ಹಾಗೆ ಅವ್ನು ಕೇಳ್ತಾನೆ. ಹಾಗೆ 10 ತಿಂಗಳಷ್ಟೆಲ್ಲ ಹಾಗೆ ನಾನು ಫಸ್ಟ್ ಹೋಗಿ ಬಂದೆ. ಒಂದು 3 ಅವರ್ಸ್ ಪಕ್ಕದಲ್ಲೇ ಇರೋವಂಥ ಇದಕ್ಕೆ ಹೋಗಿ ಬಂದೆ, ಐನಾಕ್ಸಿಗೆ. ಇಲ್ಲಾಂದರೆ ಥಿಯೇಟರ್ಗೆ, ಇಲ್ಲಾಂದರೆ ನನಗೆ ಕಷ್ಟ ಆಗೋದು ಟ್ರಾವೆಲ್ ಮಾಡೋಕ್ಕೆ. ಬೆಂಗಳೂರಲ್ಲಿ ಟ್ರಾಫಿಕ್ ತುಂಬಾ ಇರುತ್ತಲ್ವ. ಸೊ ಅದಾದಮೇಲೆ ನೆಕ್ಸ್ಟ್ ಶೋಗೆ ಹಸ್ಬೆಂಡ್ ಹೋಗಿದ್ದಾರೆ ಇವಾಗ. ನಾವು ಹಾಗೆ ಮಾಡಬೇಕಷ್ಟೆ, ಬಿಕಾಸ್ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಬಟ್ ನಾನು ಒಬ್ಬಳೇ ಹೋಗಿದ್ದರಿಂದ ನನ್ನ ಪಕ್ಕದಲ್ಲಿ ಒಂದು 2.5 ವರ್ಷದ ಮಗು ನೋಡಿದೆ ನಾನು. 3 ಇಯರ್ಸ್ವರೆಗೆ ಟಿಕೆಟ್ ಇಲ್ವಂತೆ, ಬಟ್ ಇವಾಗ ಎಲ್ಲೋ ಇದೆ ಅಂತ ಹೇಳಿದರು. ಬಟ್ ಸ್ಟಿಲ್ ನನಗೇನು ಅನ್ನಿಸ್ತು ಅಂದರೆ, ಎಲ್ಲೋ ಇದ್ದೆ ಅಂತ ಗೊತ್ತಿದ್ರು ನಾನು ಕರ್ಕೊಂಡು ಹೋಗ್ತಿರ್ಲಿಲ್ಲ. ಬಿಕಾಸ್ ಆ ಸೌಂಡು ಎಲ್ಲ ಸಿಕ್ಕಾಪಟ್ಟೆ ಸೌಂಡ್ ಇರುತ್ತಲ್ವಾ ಥಿಯೇಟ್ರ್ ಒಳಗಡೆ. ಸೊ ಆ ಸೌಂಡ್ ಮಕ್ಕಳ ಕಿವಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಅಷ್ಟು ಸೌಂಡ್ ಒಳ್ಳೆಯದಲ್ಲ ಅಂತ ನನಗೂ ಅನ್ನಿಸ್ತು. ಹಾಗಾಗಿ ಎಸ್, ಕರ್ಕೊಂಡು ಹೋಗ್ತಿರ್ಲಿಲ್ಲ ನಾನು. ಸೊ ಈಗ ಹೋಗಿ ಬಂದೆ, ಚೆನ್ನಾಗಿತ್ತು ಕಾಂತಾರದ ಎಕ್ಸ್ಪೀರಿಯೆನ್ಸ್. ನಾನು ಫಸ್ಟ್ ಟೈಮ್ ಒಬ್ಬಳೇ, ಹಾಗೆ ಅಂದರೆ ಮೊದಲೆಲ್ಲ ಮೂವಿಗೆ ಹೋಗ್ತಿದ್ವಿ ಎಲ್ಲ ನಾನು ಹಸ್ಬೆಂಡ್. ಈಗ ಮದುವೆ ಆದಮೇಲೆ ನಾನು ಹಸ್ಬೆಂಡ್ ಹೋಗ್ತಾ ಇದ್ವಿ. ಮದುವೆಗೆ ಮುಂಚೆ ಫ್ರೆಂಡ್ಸ್, ನಾವು 4 ಜನ ಫ್ರೆಂಡ್ಸ್ ಇದ್ದೀವಿ, ಚೈಲ್ಡ್ಹುಡ್ ಫ್ರೆಂಡ್ಸು. ನಾವು ಹೋಗ್ತಾ ಇದ್ವಿ ಜಾಸ್ತಿ. ಮತ್ತು ಹೊರಗಡೆ ಸ್ಯಾಟರ್ಡೆ ಸಂಡೇ ಸುತ್ತೋದಿದ್ರು ನಾವು ಹೋಗ್ತಾಯಿದ್ವಿ. ಹಾಗೆ ಒಂದು 3.5 ಅವರ್ಸ್ ಮಗನನ್ನು ಹಸ್ಬೆಂಡ್ ಜೊತೆ ಬಿಟ್ಟು, ಅವನಂದರೆ ಫಸ್ಟ್ ಟೈಮ್ ಹಾಗೆ ಅಷ್ಟು ಲಾಂಗ್ ಗ್ಯಾಪಲ್ಲಿ ನನ್ನ ಬಿಟ್ಟು ಕೇಳ್ತಾ ಇರೋದು, ಏನೋ ಇದು ಮಾಡಿಲ್ವಂತೆ, ಆರಾಮ್ಸೆ ಇದ್ದ ಅಂತ. ಹಾಲೆಲ್ಲ ಕುಡಿಸ್ಬಿಟ್ಟು ಹೋಗಿದ್ದು ನಾನು. ಸೊ ಅದ್ರ ಮಧ್ಯೆ ನಾನು ಅದಕ್ಕೆ ಅದೇ ಟೈಮ್ ಬೆಳಗ್ಗೆ 11:30 ಶೋ. ಸೊ ಏನಾಗುತ್ತೆ ಅಂದರೆ ಹಾಲು ಕೊಟ್ಟು ಹೋದರೆ ಮತ್ತೊಂದು ಊಟದ ಟೈಮ್ ಬರುತ್ತೆ ಅವನಿಗೆ. 10 ತಿಂಗಳಾಗಿರೋದ್ರಿಂದ ಊಟ ಎಲ್ಲ ಮಕ್ಕಳಿಗೆ ತಿನ್ಬೋದು. ಹಾಗಾಗಿ ಅದೆಲ್ಲ ಊಟ ಎಲ್ಲ ಹಸ್ಬೆಂಡ್ ಕೊಡ್ತಾರೆ, ಊಟ ನೀರು ಕುಡಿಸೋದು ಅವನಿಗೆ ಅದೆಲ್ಲ. ಸೊ ಅದೆಷ್ಟು ಆಗಬೇಕಾದ್ರೆ ನಾನು ರೀಚ್ ಆಗಿರ್ತೀನಲ್ವ ಮನೆಗೆ 3 ಅವರ್ಸಲ್ಲಿ ಅಂತ ಹೇಳ್ಬಿಟ್ಟು, ಆ ಗ್ಯಾಪಲ್ಲಿ ಒಂದು ಸ್ವಲ್ಪ ನಿದ್ದೆ ಆಗುತ್ತೆ ಅವನಿಗೆ. ಸೊ ಹಾಗಾಗಿ ಆ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಹೋಗಿರೋ ಅಂಥದ್ದು.
ಸೊ ಚೆನ್ನಾಗಿ ಮ್ಯಾನೇಜ್ ಮಾಡಿದರು ಹಸ್ಬೆಂಡ್. ಅವನು ಚೆನ್ನಾಗಿ ಕೇಳ್ತಾನೆ, ಇಬ್ಬರ ಜೊತೆನೂ ಕೇಳ್ತಾನೆ, ಹಾಗಾಗಿ ಕಷ್ಟ ಆಗಲಿಲ್ಲ. ಸೊ ಚಿಕ್ಕ ಮಕ್ಕಳಿರೋರು, ನಾನು ಅದಕ್ಕೋಸ್ಕರ ಹೇಳಿದೆ, ಚಿಕ್ಕ ಮಕ್ಕಳಿರೋರು ಅಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅದು ಅಷ್ಟು ಸೌಂಡ್ ಆಗಲಿ ಮತ್ತು ಸ್ಕ್ರೀನ್ ತೋರಿಸ್ಬಾರ್ದು ಇಷ್ಟು ಚಿಕ್ಕದ್ರಲ್ಲಿ. ಒಂದು ಹೇಳ್ತಾರೆ ಡಾಕ್ಟರ್ ಕೇಳಿದರೆ 2 ಇಯರ್ಸ್ವರೆಗೆ ಟಿ ವಿ, ಫೋನು ಅಥವಾ ಥಿಯೇಟರ್ ಆ ಥರ ತೋರಿಸ್ಬೇಡಿ ಅಂತ ಹೇಳ್ತಾರೆ. ಬಟ್ ಒಬ್ಬರು ನನಗೆ ಇವತ್ತು ಪಕ್ಕದಲ್ಲೇ ಸಿಕ್ಕಿದ್ರು, 2.5 ವರ್ಷದ ಮಗುನ ಇಟ್ಕೊಂಡಿದ್ರು. ಆ ಮಗು ನಿದ್ದೆ ಮಾಡಿತ್ತು ಆ್ಯಕ್ಚುಲಿ. ಸೊ ಏನು ಅಂತ ಹೇಳಿದರೆ ಸ್ಕ್ರೀನ್ ತೋರಿಸ್ಬಾರ್ದಲ್ವ. ಸೊ ಹಾಗಾಗಿ ಬೆಟರ್, ಈಗ ನೀವೇ ಇರ್ತೀರಾ, ಗಂಡ ಹೆಂಡ್ತಿ ಮಗು ಇರ್ತೀರಾ ಅಂತ ಹೇಳಿದರೆ ಈ ಥರ ಮಾಡ್ಕೊಳ್ಬೋದು. ಯಾವ ಥರ ಮೂವಿಗೆ ಹೋಗ್ಬೋದು ಅಂತ ಹೇಳಿದರೆ ಒಬ್ಬರ ಥರ ಕೊಟ್ಟು ಟೈಮ್ ನೋಡ್ಕೋಬೇಕು, ಯಾವ ಟೈಮಿಗೆ ಹಾಲು ಕುಡಿಸೋದು. ಈಗ 6 ಮಂತಿದ್ದು ಮಗು ಇದೆಯಾ, 9 ಮಂತ್ಸ್ ಇದೆಯಾ, 10 ಮಂತ್ಸ್ ಇದೆಯಾ ಅಂತ ನೋಡಿಕೊಂಡು ಆ ಥರ ಮೂವಿಗೆ ಹೋಗ್ಬೋದು. ಸೊ ನಾವು ಹಾಗೆ ಮಾಡಿರೋದು, ನಾನು ಬೇರೆಯವರಿಗೂ ಹೆಲ್ಪ್ ಆಗ್ಬೋದು ಅಂತ. ಇದು ನನಗೂ ಬೇರೆ ಒಬ್ಬರು ಹೀಗೆ ಮಾಡಿ ಅಂತ ಹೇಳಿದರು, ಹಾಗಾಗಿ ನಾನು ಇದು ಮಾಡಿದೆ. ನಂಗೆ ಇಲ್ಲಾಂದರೆ ಈ ಪ್ಲ್ಯಾನೇ ಹೊಳಿಲಿಲ್ಲ, ಯಾಕಂದರೆ ಈ ಥರ ಹೋಗ್ಬೋದು ಅಂತ ಹೇಳಿ ನನಗೆ ಹೊಳ್ದಿರಲಿಲ್ಲ. ಸೊ ಚೆನ್ನಾಗಿತ್ತು ಮೂವಿ, ಚೆನ್ನಾಗಿತ್ತು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಕರಾವಳಿ ಭಾಗದವರಾಗಿರೋದ್ರಿಂದ ಆ ದೈವದ ಕಥೆಗಳು ಅದು ಇದೆಲ್ಲ ನಮಗೆ ತುಂಬ ಕನೆಕ್ಟ್ ಆಗುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ರಿಷಬ್ ಸರ್ ಅವ್ರದ್ದು ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್, ಎಲ್ಲರದ್ದು ಚೆನ್ನಾಗಿತ್ತು ಆ್ಯಕ್ಟಿಂಗ್. ಇಷ್ಟು ನಾನು ಮೂವಿ ರಿವ್ಯೂ ಜೊತೆಗೆ ಚಿಕ್ಕ ಮಗು ಇದ್ದಾಗ ಹೇಗೆ ಯಾವ ಥರ ನಾವು ಮೂವಿಗೆ ನಾವೇ ಇದ್ದಾಗ ಯಾವ ಥರ ಹೋಗ್ಬೋದು ಅಂತ ನಾನು ನಿಮಗೆ ಇಲ್ಲಿ ಒಂದು ಚಿಕ್ಕದಾಗಿ ಹೇಳಿದೆ. ಆ್ಯಂಡ್ ದೀಪಾವಳಿಗೆ ನಾನು ಕಜ್ಜಾಯ, ಇದು ಸೇಮಿಗೆ ಮತ್ತು ನಿಪ್ಪಟ್ಟು ಎಲ್ಲ ಮಾಡಿದ್ದೆ. ಎಲ್ಲ ರೆಡಿ ಮಾಡಿಕೊಂಡೆ ನಾನು. ನಮಗೆ ಮಾತ್ರ ಆಫೀಸ್ಗೆ ಒಂದೇ ದಿನ ರಜೆ ಇದ್ದಿದ್ದು, ಜಾಸ್ತಿ ದಿನ ರಜೆ ಇರಲಿಲ್ಲ ದೀಪಾವಳಿಗೆ. ಸೊ ಕಜ್ಜಾಯ ಮಾಡೋಕ್ಕೆ ಒಂದು ಸ್ವಲ್ಪ ಪೇಷನ್ಸ್ ಇರಬೇಕು. ಬಟ್ ಸ್ಟಿಲ್ ನಾನೊಂದು ನಿಧಾನಕ್ಕೆ ಬೆಳಗ್ಗೆ ಬೇಗ ಎದ್ದು ಟ್ರೈ ಮಾಡಿಕೊಂಡೆ. ಚೆನ್ನಾಗಿ ಬಂತು ಕೂಡ ಕಜ್ಜಾಯ. ಸೊ ಅದಾದಮೇಲೆ ದೀಪಾವಳಿ ಆಚರಣೆ ಇದ್ದಿದ್ದೆ. ದೀಪಗಳನ್ನ ಉರಿಸಿ ಕೆಲವೊಂದು ದಿನ ರಂಗೋಲಿ ಹಾಕಿ, ಹಾಗೆ 3 ದಿನ, ಮೊದಲನೇ ದಿನ ನರಕ ಚತುರ್ದಶಿನ ಹಾಗೆ ಆಚರಿಸ್ಕೊಂಡು ಎಣ್ಣೆ ಸ್ನಾನ ಎಲ್ಲ ಮಾಡಿಕೊಂಡು ಮಿಕ್ಕಿದೆಲ್ಲ ದಿನ ಚೆನ್ನಾಗಿ ದೇವ್ರ ಕೋಣೆ ಆಗಲಿ ಮನೆ ಎದುರುಗಡೆ ಆಗಲಿ ಅಲಂಕಾರ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ನಾನು ಆಚರಣೆ ಮಾಡಿಕೊಂಡೆ. ಒಂದು ಸ್ವಲ್ಪ ಅಷ್ಟೇ ಕ್ಲಿಪ್ಸ್ ತೊಗೊಂಡಿದ್ದೀನಿ ನಾನು, ಎಲ್ಲನೂ ತೊಗೊಂಡಿಲ್ಲ ಎಲ್ಲ ದಿನದ್ದು. ಅದೇ ನಾನು ಆವಾಗಲೇ ಹೇಳ್ದಂಗೆ ನನಗೆ ನಾನು ಇದನ್ನು ಅಪ್ಲೋಡ್ ಮಾಡ್ಬೇಕಾದ್ರೆ ನಿಮಗೆ 1 ತಿಂಗಳೇ ಆಗಿರುತ್ತೆ ದೀಪಾವಳಿ ಆಗಿಬಿಟ್ಟು, ಹಾಗಾಗಿ ನನಗೆ ಆಗಿಲ್ಲ ಇದು ಮಾಡೋದಕ್ಕೆ. ಸೊ ಅದಾದಮೇಲೆ ನೋಡಿ ನೆಕ್ಸ್ಟ್ 1ನೇ ದಿನದ್ದು 2ನೇ ದಿನದ್ದು ಅಂತ ಹೇಳಿಬಿಟ್ಟು ನಾನು ನಿಮಗೆ ಸಪ್ರೇಟಾಗಿ ನಿಮಗೆ ಅಲ್ಲಿ ಹಾಕಿದ್ದೀನಿ ವೀಡಿಯೋಸು. ಹಾಗೆ ದೀಪಾವಳಿ ಹಬ್ಬಕ್ಕೆ ನಾನು ಒಂದಿನ ಹೀಗೆ ತಾಲಿ ಮಾಡಿದ್ದೆ, ಅದನ್ನು ಡೆಕೋರ್ ಮಾಡಿದ್ದೀನಿ. ಹಾಗೆ ನಾನು ಫೋಟೋಸ್ ತಗೊಂಡಿದ್ದು. ಒಂದಷ್ಟು ಕುಂಕುಮ ಕೊಡುವಾಗ ನಾನು ಈ ಥರ ದಿಯಾನ ಪೇಂಟ್ ಮಾಡಿ ಕೊಟ್ಟಿದ್ದೆ ಕುಂಕುಮ ಕೊಡುವಾಗ. ಸೊ ದಿಯಾಗೆ ಪೇಂಟ್ ಮಾಡಿದ್ದು ನಾನು ಹ್ಯಾಂಡ್ಮೇಡ್ ಇದು ಗುಡ್ದೀಪ. ನಾನು ಹಬ್ಬ ಏನೇ ಇದ್ದರೂ ನಾನೇ ಕೈಯಲ್ಲೇ ಅಲಂಕಾರ ಮಾಡಿಕೊಂಡು ಚೆನ್ನಾಗಿ ರೆಡಿ ಮಾಡ್ಕೊತೀನಿ. ಸೊ ಕಲರ್ ಪೇಪರ್ ತರಿಸಿ ಅದನ್ನೆಲ್ಲ ಮಾಡ್ಕೊಂಡಿದ್ದೆ. ಸೊ ನಾವೇ ನಮ್ಮ ಕೈಯಾರೆ ಹಬ್ಬಕ್ಕೆ ಮನೆ ಡೆಕೋರೇಷನ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ ಹಾಗೆ ಒಂದಿನ ಫ್ಲವರ್ ರಂಗೋಲಿ ಚಿಕ್ಕದಾಗಿ ಚೊಕ್ಕವಾಗಿ ನಾನು ಬಿಡಿಸ್ಕೊಂಡಿದ್ದೆ. ಸೊ ಅದಷ್ಟು ನಾನು ದೀಪಾವಳಿ ಹಬ್ಬದ ಕ್ಲಿಪ್ಸ್ನ ನಿಮ್ಗೆ ಹಾಕಿರೋವಂಥದ್ದಿಲ್ಲಿ. ಹಾಗೆ 2-3 ದಿನದ್ದು ಹೀಗೆ ನಾನು ನಿಮಗೆ ಹಾಕಿದ್ದೀನಿ. ಕೊನೆಯ ದಿನ ನನಗೆ ಮೊದಲೆಲ್ಲ ಈಗ ಮಗ ಸಣ್ಣವನದ್ರಿಂದ ತುಂಬ ರಂಗೋಲಿ ಎಲ್ಲ ಹಾಕೋದಕ್ಕಾಗಲ್ಲ. ಕೊನೆಯ ದಿನ ಹೇಗೋ ಟೈಮ್ ಮಾಡ್ಕೊಂಡು ಈ ಥರ ಹ್ಯಾಪಿ ದೀಪಾವಳಿ ಅಂತ ರಂಗೋಲಿ ಪೌಡ್ರಲ್ಲಿ ಬರೆದು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೆ. ಇದಾಗಿತ್ತು ನಮ್ಮ ದೀಪಾವಳಿ ಆಚರಣೆ. ಸೊ ಎಲ್ಲ ದಿನದ್ದು ಒಂದೊಂದು ಚೂರು ಡೆಕೋರೇಷನ್ ಇದ್ದಷ್ಟೇ ವೀಡಿಯೋಸ್ ಹಾಕಿದ್ದೀನಿ. ಹಾಗೆ ಏನೇನು ಅಡುಗೆ ಮಾಡಿದ್ದು ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಹಾಗೆ ಕೊನೆಯ ದಿನ ತುಳಸಿ ಪೂಜೆ ಇತ್ತು. ನಮ್ಮಲ್ಲಿ ತುಳಸಿ ಪೂಜೆಗೆ ನೀರು ದೋಸೆ ಮತ್ತು ಕಾಯಿ ಬೆಲ್ಲ ಇಡ್ತಾರೆ. ಹಾಗೆ ಉತ್ಥಾನ ದ್ವಾದಶಿಗೆ ಕೂಡ ಹಾಗೆ ನೀರು ದೋಸೆ ಕಾಯಿ ಬೆಲ್ಲ ಇಡೋದು 11-12 ದಿನ ಆದಮೇಲೆ ತುಳಸಿ ಪೂಜೆ ಅಂತ ಮಾಡ್ತಾರಲ್ವ ಅದಕ್ಕೆ. ಸೊ
ಆರತಿ ಮಾಡಿ ಅದ್ರ ಎದುರು ಪುಟ್ಟ ರಂಗೋಲಿ ಇಟ್ಬಿಟ್ಟು ತುಳಸಿ ಪೂಜೆ ದೀಪಾವಳಿ ಟೈಮಲ್ಲೂ ಮಾಡ್ತಾರೆ ಮತ್ತು ಉತ್ಥಾನ ದ್ವಾದಶಿ ದಿನದಲ್ಲಿ ಕೂಡ ಮಾಡ್ತಾರೆ. ಸೊ ಹಾಗೆ ತುಳಸಿ ಪೂಜೆನ ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಟಾ ಬಾಯ್.